ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಇನ್ನು ಬೀದರ್ನಲ್ಲಿ ರೋಟರಿ ಕ್ಲಬ್ಗಳ ವತಿಯಿಂದ ಪತ್ರಿಕಾ ದಿನ, ವೈದ್ಯರ ದಿನ ಹಾಗೂ ಸಿಎ ದಿನ ಕಾರ್ಯಕ್ರಮವನ್ನು ಬೀದರ್ ನಗರದ IMA ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪರಿಮಿತ ಸೇವೆ ಸಲ್ಲಿಸಿದ ಡಾಕ್ಟರ್ ವಿಪಿನ್ ಗೋಯಲ್ ಹಾಗೂ ಡಾಕ್ಟರ್ ರಾಜಶೇಖರ್ ಲಕ್ಷಟ್ಟೆ ಅವರಿಗೆ ರೋಟರಿ ವೈದ್ಯ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಇನ್ನು ರೋಟರಿ ವೈದ್ಯ ರತ್ನ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ವಿಪಿನ್ ಗೋಯಲ್, ಜೀವನದಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ, ಆದ್ದರಿಂದ ನಾವು ಅಹಂ ಬಿಟ್ಟು ಕೆಲಸ ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಾನು ಗಂಟೆಗಟ್ಟಲೆ ನಿಂತುಕೊಂಡು ಶಸ್ತ್ರಚಿಕಿತ್ಸೆ ಮಾಡ್ತೇನೆ. ಇದರ ಬಗ್ಗೆ ನಾನು ಹೆಮ್ಮೆ ಪಡುತ್ತಾ ಕೂರುವ ಬದಲು ಮುಂದೊಂದು ದಿನ ವಯಸ್ಸಾದ ಮೇಲೆ ನಾನು ಒಂದು ವಸ್ತು ಹಿಡಿಯಲು ಸಹ ಕಷ್ಟಪಡುವ ಸ್ಥಿತಿ ನಿರ್ಮಾಣವಾಗುತ್ತೆ. ಇದು ನಾನು ನನ್ನ ಜೀವನದಲ್ಲಿ ಕಲಿತ ಮೊದಲ ಪಾಠ ಎಂದರು. Proud and ego, everything is temporary. This is the first lesson I learned in my life. I do surgeries here for 10 hours, 12 hours. I can stand and do, but I should not be very proud of that. I should not climb my brain and create an ego in my mind. You should be grounded. One day I am going to become old, and I cannot lift my knife also to operate. This is the lesson which has fit into my mind. So be humble. Whatever profession you are, you may be sitting in the top position now, but time will change. Example is the IAS IPS officer. We used to go to conferences where I meet IAS officer. First time I met him, he was in special room. Special preference was given to him. 3 years ago I came, then he booked a taxi and came. Because he was not in that post and nobody was offering him seat or place. So this is the first lesson. When world is giving you everything, don't be egoistic, don't be arrogant, and don't think I am the only person who can do this. If Arjun cannot fight a villagers, being such a great soldier, you people are nothing. I don't want to degrade everybody, but this is the first lesson I learned. Be humble when you are treating your patients, or if you are a businessman treating your customer, or if you are CA treating your clients. Whatever it may be humble, give respect to them, and everything is not going to be permanent. This is temporary. It's going to change in no time. This is the first lesson. ಒಳ ಮೀಸಲಾತಿ ಜಾರಿ ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ವರ್ಷ ಕಳೆಯುತ್ತಾ ಬಂದರೂ ಸಹ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಮಾಡ್ತಿದೆ. ಹಾಗಾಗಿ ಬರುವ ಆಗಸ್ಟ್ 1ರಂದು ಅರೆಬೆತ್ತಲೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಂತ ಮಾದಿಗ ದಂಡೋರ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಲಗಾಂವ್ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಸರ್ಕಾರ ಕುಂಟು ನೆಪವೊಡ್ಡಿ ವಿಳಂಬ ಮಾಡುತ್ತಿದೆ. ಇದುವರೆಗೆ ಕೇವಲ 80% ಮಾತ್ರ ಜಾತಿ ಗಣತಿ ಆಗಿದೆ. ಬೆಂಗಳೂರಿನಲ್ಲಂತೂ ಅದು 40% ಕೂಡ ದಾಟಿಲ್ಲ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೇಳಿಕೊಂಡು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಜಾತಿ ಜನಗಣತಿ ಮಾಡುವ ಅವಶ್ಯಕತೆ ಇದ್ದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ, ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶ ಮೇಲೆ ಒಳ ಮೀಸಲಾತಿ ಮಾಡಬೇಕಂತಿತ್ತು. ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ದತ್ತಾಂಶ ಕಲೆಕ್ಟ್ ಮಾಡಿದರು. ಸದಾಶಿವ ಆಯೋಗ ಕೊಟ್ಟಿರ್ತಕ್ಕಂಥ ವರದಿನಿತ್ತು, ಮಧು ಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ವರದಿನೂ ಕೂಡ ಇತ್ತು. ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತಕ್ಕಂಥ ಮಂತ್ರಿ ಎಸ್ ಸಿ ಮಾದೇವಪ್ಪ ಕೂಡಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡೋದನ್ನ ಒಂದು ದುರುದ್ದೇಶದಿಂದ ಜಾತಿ ಜನಗಣತಿ ಮಾಡ್ತೀವಿ ಅಂಥೇಳಿ 3 ತಿಂಗಳ ಕಾಲಾವಕಾಶ ಕೇಳಿದ್ರು. ಆದರೂ ಕೂಡ ಎಲ್ಲಿ ಕೂಡ ಸಂಪೂರ್ಣವಾಗಿ ಜಾತಿ ಜನಗಣತಿ ಆಗಿಲ್ಲ. 60%, 70%, 80% ಆಗಿದೆ. ಬೆಂಗಳೂರು ನಗರದಲ್ಲಂತೂ 40% ಆಗಿದೆ. ಇದು ಕುಂಟು ನೆಪ ಹೇಳ್ಕೊಂಡು ಮೀನೆ ಮೇಸೆ ಮಾಡ್ಕೊತ ಇಲ್ಲಿವರೆಗೆ ತಂದ್ರೆ ಅದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ
ನಾವೆಲ್ಲ ಬೇಸತ್ತು ಸರ್ಕಾರದ ವಿರುದ್ಧ ಇದೇ ಬರುವ 1ನೇ ತಾರೀಕು 1 ವರ್ಷ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಅದು ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತೇಳಿ ಇದರಲ್ಲೆಲ್ಲ ಬಂತು, ದಂಡೋರ ಬಂತು, ಆದಿಜ. ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ದೂರು ವಿಚಾರವಾಗಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ ಈ ಟೀಮ್ ಕ್ಯಾಪ್ಟನ್ ಎಂದು ಮಾಜಿ ಸಚಿವ ಪ್ರಭು ಚವ್ಹಾಣ್ ಆರೋಪಿಸಿದ್ದ ಹಿನ್ನೆಲೆ ಪ್ರಭು ಚವ್ಹಾಣ್ಗೆ ಭಗವಂತ್ ಖೋಬಾ ತಿರುಗೇಟನ್ನ ನೀಡಿದ್ದಾರೆ. ಚವ್ಹಾಣ್ ತಮ್ಮ ಮೇಲೆ ಮಾಡಿದ ಆರೋಪದ ವಿಚಾರವಾಗಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪ್ರತಿಕ್ರಿಯೆ ನೀಡಿದ ಖೋಬಾ, ನನ್ನ ಮೇಲೆ ಚವ್ಹಾಣ್ ಗಂಭೀರ ಆರೋಪವನ್ನ ಜನ ಗಂಭೀರವಾಗಿ ಪರಿಗಣಿಸಿಲ್ಲ. ಯಾವುದೇ ವಿಚಾರ ಮಾತನಾಡಬೇಕಾದ್ರೆ ವ್ಯಕ್ತಿತ್ವದ ಅರ್ಹತೆ ಇರಬೇಕಾಗುತ್ತದೆ. ಪ್ರಭು ಚವ್ಹಾಣ್ ಹೇಳಿಕೆಗೆ ನಾನು ಯಾವುದೇ ಉತ್ತರ ಕೊಡುವುದಿಲ್ಲ. ಈಗಾಗಲೇ ಸಂತ್ರಸ್ತೆ ಯುವತಿ ಚವ್ಹಾಣ್ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ ಎಂದರು. ನನ್ನ ಮೇಲೆ ಆರೋಪ ಅಂತ ನೀವು ಗಂಭೀರ ಹೇಳಿದ್ರೆ ಆ ಗಂಭೀರತೆ ಜನ ತಿಳಿದಿಲ್ಲ. ಯಾಕಂದ್ರೆ ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೆ ವ್ಯಕ್ತಿತ್ವದ ಅರ್ಹತೆ ಇರಬೇಕಾಗ್ತದೆ. ಹೀಗಾಗಿ ಯಾರು ಗಂಭೀರತೆ ತಗೊಂಡಿಲ್ಲ. ಹೀಗಾಗಿ ಇದಕ್ಕೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತು ಆ ಉತ್ತರ ಆ ಸಂತ್ರಸ್ತೆ ನೀವು ಎದುರನ್ನೇ ಮರುದಿನ ಕೊಟ್ಟ. ಹೀಗಾಗಿ ಪ್ರಭು ಚವ್ಹಾಣ್ ಸ್ಟೇಟ್ಮೆಂಟ್ ನಾನೇನು ಹೇಳುವುದಿಲ್ಲ. ಧನ್ಯವಾದ. ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೋಬಾ ರಾಜ್ಯದಲ್ಲಿ ಗೊಬ್ಬರದ ಶಾರ್ಟೇಜ್ ಇದೆ ಅಂತ ಬಿಂಬಿಸುವ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಸಮರ್ಪಕ ಗೊಬ್ಬರ ಪೂರೈಕೆ ಮಾಡಿದೆ, ಗೋದಾಮಿನಲ್ಲಿ ಗೊಬ್ಬರ ಲಭ್ಯವಿದೆ, ಆದರೆ ಗೊಬ್ಬರದ ಮೇಲೆ 100-200 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೀನ ಮನಸ್ಥಿತಿಯ ಸಿಎಂ ಆಗಿದ್ದಾರೆ. ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇಲ್ಲ ಅನ್ನೋದನ್ನ ದಾಖಲೆ ಸಮೇತ ತೋರಿಸ್ತೇನೆ. ಪ್ರತಿಯೊಂದು ಸಮಸ್ಯೆಯನ್ನ ಮೋದಿ ಕಡೆ ಬೊಟ್ಟು ಮಾಡುವ ಮನಸ್ಥಿತಿ ಸರ್ಕಾರ ಹೊಂದಿದೆ. ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡಿ 200-300 ರೂಪಾಯಿಗೆ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದಾರೆ ಅಂತ ಭಗವಂತ್ ಖೋಬಾ ಕಿಡಿಕಾರಿದ್ದಾರೆ. ಶಾರ್ಟೇಜ್ ಇದೆ ಅನ್ನುವಂಥದ್ದನ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿ ಕೃತಕ ಅಭಾವವನ್ನು ಸೃಷ್ಟಿಯನ್ನ ಮಾಡಿ ಪ್ರತಿ ಬ್ಯಾಗಿಗೆ ಯೂರಿಯಾ 100 ರೂಪಾಯಿ ಹೆಚ್ಚು ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು DC ಅವರಿಗೆ ಮತ್ತು ಅಗ್ರಿಕಲ್ಚರ್ ಆಫೀಸರ್ಗಳಿಗೆ ರೈತರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತೀನಿ. 272 ರೂಪಾಯಿ ತಗೊಳ್ಬೇಕು ಯೂರಿಯಾ, 372 ರೂಪಾಯಿ ತಗೊಳ್ತೇವೆ. DAP 1550 ರೂಪಾಯಿ, 1450. ಹಾ, ಶಾರ್ಟೇಜ್ ಇದೆ, ನಮ್ಮಲ್ಲೇ ಸಿಗ್ತದ, ಬೇರೆ ಕಡೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರಿಗೆ ಸಹಜವಾಗಿ ತಾಳ್ಮೆ ಕಳ್ಕೊಳ್ತಾರೆ. ಆ ಕಾರಣಕ್ಕಾಗಿ ದುಡ್ಡು ತಗೊಳ್ಳೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರದವರು ಈ ತರ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಅವಕಾಶವನ್ನು ಮಾಡಿಕೊಡ್ತಾರೆ. ಇದನ್ನು ಆಗಬಾರ್ದು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಕಳಕಳಿಯಿಂದ ರೈತರಿಗೆ ವಿಶ್ವಾಸವನ್ನು ತುಂಬುತ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಇದನ್ನ ಕೃತಕ ಅಭಾವವನ್ನು ತಡೆಗಟ್ಟಬೇಕು ಮತ್ತು ರೈತರಿಗೆ ಲಭ್ಯ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೀವಿ. ಏನು 100 ರೂಪಾಯಿ 200 ರೂಪಾಯಿ ರೈತರು ಹೆಂಗ ಗಡ್ಬಡಿ ಮಾಡಿದ್ರೆ ಅದ್ರ ಪ್ರಕಾರ ತಗೊಳ್ತಾ ಇದ್ದಾರೆ. ಹೀಗಾಗಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸುಪ್ರಸಿದ್ಧ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಸುಸರ್ಜಿತ ಯಾತ್ರಿ ನಿವಾಸ ಕಟ್ಟಡಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ವಿಶೇಷ ಪೂಜೆ ಸಲ್ಲಿಸಿ ಯಾತ್ರಿ ನಿವಾಸವನ್ನು ಉದ್ಘಾಟಿಸಿದರು. ಯಾತ್ರಿ ನಿವಾಸಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸುಕ್ಷೇತ್ರ ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸರ್ಜಿತ ಯಾತ್ರಿ ನಿವಾಸ ಕಟ್ಟಡ ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದ್ದಾರೆ. ಯಾತ್ರಿ ನಿವಾಸ ಉದ್ಘಾಟನೆ ಮಾಡಿದಿರಿ. ಈಗ ಎಲ್ಲ ಸದ್ಭಕ್ತರಿಗೆ ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ, ತೆಲಂಗಾಣ ಆಗಲಿ, ಬೇರೆ ಬೇರೆ ರಾಜ್ಯಗಳಿಂದ ಏನು ಭಕ್ತಾದಿಗಳು ಬರ್ತಾರೆ, ಅವ್ರು ಇಲ್ಲೇ ಉಳಿದು ಪೂಜಾ ಪುನಸ್ಕಾರ ಮಾಡಿ ವಿವಿಧವ್ರ ಬೇಡಿಕೆಗಳು ಇತ್ಯರ್ಥ ಮಾಡ್ಲಿಕ್ಕೆ ಏನು ಭಕ್ತರು ಬರ್ತಾರೆ, ಅವರಿಗೆ ಒಂದು ಉಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ನಾವು ಸದ್ಭಕ್ತರು ಎಲ್ಲರೂ ಬಂದಿದ್ದು ಸುಲಭವಾಗಿ ಪಡ್ಕೋಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಚಾಂಗ್ಲೇರ ವೀರಭದ್ರೇಶ್ವರ ದೇವರು ಅವ್ರ ಹತ್ರ ತಾವು ಏನು ನಾವು ಬೇಡ್ಕೊತೀವೋ ಅದು ಇಷ್ಟಾರ್ಥ ಪೂರ್ತಿ ಮಾಡೋಂಥ ಹೊರ ಕೊಡೋಂಥ ದೇವರು ನಮ್ಮ ಚಾಂಗ್ಲೇರ ವೀರಭದ್ರೇಶ್ವರ. ಅದಕ್ಕೆ ನೀವು ಕೂಡ ಬಂದು ಇದು ಸದುಪಯೋಗ ಪಡ್ಕೋಬೇಕು. ಈ ಗುರುಗಳ ಅಮೃತ ಹಾಗೆ ಎಲ್ಲ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ, ಎಲ್ಲ ಭಕ್ತರ ನೇತೃತ್ವದಲ್ಲಿ, ಎಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಮಾಡಿದ್ದೀವಿ. ಇನ್ನೊಂದು ಯಾತ್ರಿ ನಿವಾಸ ಕೂಡ ಅದು ಕೂಡ ಹೀಗೆ ಉದ್ಘಾಟನೆಗೊಳ್ಳಲಿದ್ದು
ಅವೆಲ್ಲರೂ ಮುಂದಿನ ದಿನದಲ್ಲಿ ಮತ್ತೆ ಇದೊಂದು ಗೌರ್ಮೆಂಟ್ ಒಂದು IB ಕೂಡ ಇದೆ PWD, ಅದು ಕೂಡ ಕೆಲವರಿಂದ ಉದ್ಘಾಟನೆ ಮಾಡಿ ಅಲ್ಲಿ ಜನರಿಗೆ ಉಳಿಲಿಕ್ಕೆ ಹೈಟೆಕ್ ವ್ಯವಸ್ಥೆ ಕೂಡ ಒಂದು ತಿಂಗಳಲ್ಲಿ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನಗರದ ರಾಮ ಮಂದಿರದಲ್ಲಿ ಭಾನುವಾರ ನಡೆದ ಗಣೇಶ ಮಹಾಮಂಡಳ ಸಭೆಯಲ್ಲಿ ಸರ್ವಾನುಮತದ ತೀರ್ಮಾನ ಕೈಗೊಳ್ಳಲಾಯಿತು. ಸಭೆಯಲ್ಲಿ ವಿವಿಧ ಗಣೇಶ ಮಂಡಳಿಯ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಅವರನ್ನ ಗಣೇಶೋತ್ಸವ ಗೌರವಾಧ್ಯಕ್ಷರಾಗಿ, ನಗರಸಭೆ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಗಾದಗಿ ಅವರನ್ನ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿ ಮುಖಂಡ ಬಾಬು ವಾಲಿ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ರಜನೀಶ್ ವಾಲಿ ಅವರನ್ನ ಖಜಾನ್ಸಿಯಾಗಿ ಆಯ್ಕೆ ಮಾಡಲಾಯಿತು. ಇವತ್ತು ಏನಂದ್ರೆ ಯಾರು ಒಬ್ಬೊಬ್ಬರು ಗಣಪತಿಯವರಿಗೆ ಈ ಗಣಪತಿ ಯಾರ ನಂಬರ್ ಕೊಡ್ತಾರೆ ನಂಬರ್ಗೆ ನಾವೆಲ್ಲರಾಗಿ ಪ್ರತಿಯೊಬ್ಬರು ಗಣಪತಿಗಳು ಒಬ್ಬರೊಬ್ಬರು ಸಂಪರ್ಕ ಇಟ್ಕೊಂಡು ಒಂದೊಂದು ಗಣಪತಿಗಳು ಒಬ್ಬೊಬ್ಬರಲ್ಲಿ ಪೂಜೆ ಮಾಡ್ತೀವಿ. ಅದೇ ತರ ಎಲ್ಲ ಕಡೆ ಮಾಡೋದ್ರಿಂದ ಗೋಷ್ಠಿಗೆ ಇರುತ್ತೆ ಎಷ್ಟು ಗಣಪತಿಗಳು ಕೊಡ್ತಾವ ಅವ್ರಿಗೆ ಎಲ್ಲರೂ ಗಣಪತಿ ಮಹಾಮಂಡಲಗಳು ಒಬ್ಬೊಬ್ಬರು ಸಹಕಾರಾಗಿ ಅವ್ರು ಬೆಲ್ಲ ಬೆಳೆಯೋಣ. ನೀವೆಲ್ಲರೂ ಕಲಬುರಗಿಯ ರಂಗಾಯಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ರಂಗಗೀತೆಗಳ ಗಾಯನ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಬೀದರ್ ನಗರದ ಪೂಜ್ಯ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯ ವಿಜಯಕುಮಾರ್ ಸೋನಾರೆ ಮಾತನಾಡಿ, ನಮ್ಮ ಗಡಿ ಜಿಲ್ಲೆಯಲ್ಲಿ 100 ಜನ ಕಲಾವಿದರಿದ್ದಾರೆ. ಪ್ರತಿ ವರ್ಷ 100 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಆದರೆ ಅವರ ಬಳಿ ಸರಿಯಾದ ದಾಖಲೆಗಳು ಇಲ್ಲ, ಪತ್ರಿಕಾ ವರದಿಗಳು ಇರುವುದಿಲ್ಲ. ಇದರಿಂದಾಗಿ ನಮಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಸಿಗುವುದಿಲ್ಲ. ಅದೇ ಬೆಂಗಳೂರಿನಲ್ಲಿ ಜನರು 3-4 ಹಾಡುಗಳನ್ನು ಹಾಡಿ ಅದರೆಲ್ಲರ ದಾಖಲೆಗಳನ್ನು ಇಟ್ಟುಕೊಂಡಿರ್ತಾರೆ. ಅದರಿಂದ ಮುಂದೆ ನೀವು ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಹೋದರೂ ಅಲ್ಲಿ ಪ್ರಮಾಣ ಪತ್ರ ಪಡೆಯುವುದನ್ನು ಮರೆಯಬಾರದು ಅಂತ ಕಲಾವಿದರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜೊತೆಯಾಗಿ ರಮಾನ್ ರೈ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ತದನಂತರ ಜ್ಯೋತಿಯನ್ನ ಪ್ರಜ್ವಲಿಸುವುದರಿಗೆ ನೀವು ಕೂಡ ಹಾಡು ಹಾಡ್ತಕ್ಕಂಥ ಬೆಂಗಳೂರು ಸೈಡ್ ಮೂರೇ ಹಾಡಿರ್ತಾರೆ, ಮೂರೇ ಹಾಡಿ ಸರ್ಟಿಫಿಕೇಟ್ ಹೊಡಿತಾರೆ. ನಂಬರ್ 1000 ಹಾಡು ಹಾಡ್ತೀವಿ, ನಮ್ಮ ಪ್ರಮಾಣ ಪತ್ರ ನೀವು ಈ ಮಾಸ್ಟರ್ ಇಂಟರ್ವ್ಯೂ ಇರ್ತದೆ. ನಾನು 30 ತಾರೀಕು ಹೋಗ್ತೀನಿ. ಏನ್ರಿ ಸುಮಾರು ನಿಮ್ಮ ಹಾಡಿಗಳು ನಮ್ಗೆ ನೀವು ಸೆಲೆಕ್ಷನ್ ಮಾಡಿದ್ರಿ. ಬೆಂಗಳೂರು ಸೈಡ್ ಮೂರೇ ಹಾಡು ಹಾಡಿ 15 ವರ್ಷದಿಂದ ದಾಖಲೆ ಇಡ್ತಾರ. ನಂಬರ್ 1000 ಹಾಡು ಹಾಡ್ತೀವಿ, ಒಟ್ಟು ಪೇಪರ್ ತೆಗೆದಿರಲ್ಲ. ಆ ಸಂದರ್ಭ ಏನ್ ದಾಖಲಾತಿ ಕೇಳ್ತಾರ ಅವ್ರು. ನಮ್ಮಲ್ಲಿ ಯಾವಾಗಲೂ ನಿಮ್ ಕಾಯಿಲೆ ಹೇಳ್ತೀವಿ, ನೀವು ಹುಳ ಹಾಕ್ತೀರಿ, ತತ್ವಪದ ಹಾಕ್ತೀರಿ, ಕೋಲಾರ ಹಾಕ್ತೀರಿ. ಸಿದ್ದರಾಮ ಸಿಂಗ್ ಏನ್ ಕರೆದಲ್ಲಿ ಕಾರ್ಯಕ್ರಮ ಬಂದು ಬಂದಾಗ ಪ್ರಮಾಣ ಪತ್ರ ಬೇಕು, ನಿಮ್ ಫೋಟೋ ಬರಬೇಕು. ನೀವು ಭಜನೆ ಹಾಡು ಹಾಡಿದ್ರೆ ಬಿ ನೀವು ಹಣಮಂದಿರ ಗುಡಿ ಫೋಟೋ ತಿಕ್ಕೊಂಡ್ರಿ. ನೀವು ತತ್ವಪದ ಹಾಡು ಹಾಡಿದ್ರು ಕೂಡ ಹಣಮಂದಿರ ಗುಡಿ ಲಕ್ಷ್ಮೀ ಭಜನೆ ಇತ್ತು, ಫೋಟೋ ತಿಕ್ಕೊಂಡ್ರಿ. ಅವಾಗ ಸಂದರ್ಶನ ಬಂದಾಗ ದಾಖಲಾತಿ ಇರ್ತದೆ ಮಾತ್ರ ಮಾಶಾಸನ ಆಗ್ತದೆ. ಇದು ದಾಖಲಾತಿ ಇಲ್ಲ ಅಂತಂದ್ರೆ ಯಾರಿಗೂ ಮಾಶಾಸನ ಆಗಲ್ಲ. ನಾ ಕರ್ನಾಟಕ ಸರ್ಕಾರಕ್ಕೆ ಇನ್ನೊಂದು ನಮಗೆ ಹೇಳ್ತೀವಿ, ನಾವು ಮನವಿ ಮಾಡ್ಕೊಳ್ತೀವಿ. ನಮ್ಮ ಈಶ್ವರ ಖಂಡ್ರೆ ಸಾಹೇಬರಿಗೆ ಮನವಿ ಮಾಡ್ಕೊಂಡಾಗ 2000 ಇದ್ದದ್ದು 2500 ಮಾಶಾಸನ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಜೋರ ಚಪ್ಪಾಳೆ ತಟ್ಟೆ ಮನವಿ ಪತ್ರ. ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ ರೈತ ಪ್ರಶಾಂತ್ ಲಕ್ಕಮಾಜಿ ಜಮೀನಿಗೆ ಹೋಗುವ ರಸ್ತೆ ವಿವಾದ ಬಗೆಹರಿಸಲು ಮನವಿ ಮಾಡಿದ್ರು. ಇನ್ನು ತಹಶೀಲ್ದಾರ್ ಅವರ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಯ ವಿರುದ್ಧ ವಿಷ ಸೇವಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರಿ ಜಾಗ ಅಂದ್ರೆ ಕೆನಲ್ ಒತ್ತುವರಿ ಮಾಡಿದ್ರಿಂದ ರೈತರಿಗೆ ತಮ್ಮ ಜಮೀನುಗಳಿಗೆ ತೆರಳಲು ಭಾರಿ ಸಮಸ್ಯೆ ಆಗ್ತಿರೋದ್ರಿಂದ ಒತ್ತುವರಿ ತೆರವು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೊಹಿನೂರು ಗ್ರಾಮದ ರೈತರು 2-3 ವರ್ಷಗಳಿಂದ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ರೆ ಇವತ್ತೇ ವಿಷಯ ಸೇರಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತ ಪ್ರಶಾಂತ್ ಲಕ್ಕಮಾಜಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಅಧಿಕಾರಿಗಳಿಗೆ ಒಂದು ಪೈಪ್ ತೆಗೆದಾಗ ಒಂದೇ ಪೈಪ್ ಖಾಲಿ, ಇದು ಇಂಥದ್ದೊಂದು ತೆಳಗಿಂದ ಹಾಕೊಂಡು ಹೋಗಿರ್ಲತ್ತೀವಿ ನಾವು ಅಷ್ಟೇ. ಅವ್ರಿಗೆ ಏನು ಅವ್ರಿಗೆ ತಕೊಂಡು ಅವನು ರೈತದನ ಇದು ಪೈಪ್ ತೆಳಗಿಂದ ಹಾಕಲತ್ತೀವಿ ಅಷ್ಟೇ. ನಾವು ಸಲುವಾಗಿ ಎಷ್ಟು ಅರ್ಜಿ ಕೊಟ್ಟಿವಿ ಏನ್ ಸರ್, ಸುಮಾರು 2-3 ಲಕ್ಷ ರೂಪಾಯಿ ಖರ್ಚಾಗಿ ಹುಡುಗಂದು. ನಾವು ಅವನ ಜೊತೆ ನಾವು ಎಲ್ಲರೂ ಇದ್ದೀವಿ. ನಾವೆಲ್ಲರೂ ನಮ್ದು ಸರ್ವೆ ನಂಬರ್, ನನ್ನ ಸ್ವಂತ ಹೊಲನು ಬರ್ತಾ ಅಲ್ಲಿ. ನಾವು ಈಗ ಹೋಗ್ಬೇಕಾದ್ರೆ 7-8 ಕಿಲೋಮೀಟರ್ ಬೇರೆ ಹೊಲದಾಗಿಂದ ಕೈಕಾಲು ಬಿದ್ದು ಹೋಗ್ಬೇಕಾಗ್ತದ. ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಳತ್ತೀವಿ. ಭಾಳ ಸರ್ತಿ ಮನವಿ ಮಾಡ್ಕೊಂಡಿದ್ದೀವಿ, ಭಾಳ ಓಡಾಡಿದೀವಿ ನಾವು. ಸುಮಾರು 4 ವರ್ಷದಿಂದ ಓಡಾಡಿವಿ. ಈ ಕೋರ್ಟ್ ಆದೇಶನೂ ಆಗಿದೆ. ನೀವು ತಹಸೀಲ್ದಾರ್ ಅವರು ದಂಡಾಧಿಕಾರಿ ಈ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಆದೇಶನೂ ಆಗಿದೆ ಆಲ್ರೆಡಿ 2.5 ವರ್ಷ ಹಿಂದೆ. ಆದರೂ ಅವರು ಇಂಟ್ರೆಸ್ಟ್ ತೋರ್ತಾ ಇಲ್ಲ. ಪೊಲಿಟಿಕಲ್ ಪ್ರೆಷರ್ ಯಾರು ಹಾಕ್ತಾ ಇದ್ದಾರೆ ಅವರಿಗೆ. ಅದಕ್ಕೆ ನಮ್ದು ಕೆಲಸ ಆಗಲಾಗ್ಯದ ಅಂತ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಈ ಹುಡುಗ ಸುಮಾರು 15-20 ಸರ್ತಿ ನಾ ಇವನ್ ಜೊತೆ ನಾನು ಹೋಗಿನಿ. ಎಲ್ಲಕ್ಕಿಂತ ಜಾಸ್ತಿ ಕಷ್ಟ ಅಂದ್ರೆ ಇವನಿಗೆ ಅದ. ಯಾಕಂದ್ರೆ ಅವ್ರ ಹೊಲ ಆದ್ಕೊಳ್ಳೇನೆ ಇವ್ರದೇ ಅದ. ನಾವು ಬೇರೆ ಬೇರೆ ಕಡೆ ಎಲ್ಲಿಂದೋ ತ್ರಾಸ ಆದ್ರೂ ಪರವಾಗಿಲ್ಲ, 7-8 ಕಿಲೋಮೀಟರ್ ದೂರ ಆದ್ರೆ ನಾವು ಹೋಗ್ಬೋದು. ಬಟ್ ಇವನಿಗೆ ಹೋಗಕ್ಕೆ ದಾರಿನೇ ಇಲ್ಲ. ಒಳ್ಳೆಯಿಂದ ಏನಂದ್ರೆ ಮೇಜರ್ ಸಮಸ್ಯೆ ಏನಾಗ್ಲತ್ತದ? ಮೇಜರ್ ಸಮಸ್ಯೆ ಏನಿಲ್ಲ, ಹೋಗೋದ್ ನಾಲಿನಲ್ಲಿ ಸರ್ಕಾರಿ ಜಮೀನಲ್ಲಿ ಹೋಗ್ಬಿಡಲ್ಲ ಅವ್ರು.
ಸರ್ಕಾರ ನಾವು 40 ವರ್ಷದಿಂದ ಅದೇ ಜಮೀನಿನಿಂದ ಹೋಗ್ತೀವಿ. ನಾನ್ ಚಿಕ್ಕವಾಗಿದ್ದಾಗ 7-8 ವರ್ಷದಾಗ ಹಿಡಿದು ಅದೇ ಜಮೀನಿಗೆ ಹೋಗಿವಿ. ಈಗ ಅಡಿತಾರೆ ಮಾಡ್ತಾರೆ. ಈಗ 2 ವರ್ಷ ಆಯ್ತು 3 ವರ್ಷ ಆಯ್ತು. ನಮ್ದು ಯಾರ್ದೋ ದಬಾವ್ಲಿಂದ, ಶಾಸಕರ ದಬಾವು, ಯಾರ್ದೋ ದಬಾವು, ಪೊಲಿಟಿಕಲ್ ಪ್ರೆಷರ್ಲಿಂದ ಅವ್ರು ಮಾಡ್ತಾ ಇದ್ದಾರೆ. ಇದು ನಮಗೆ ಕ್ಲಿಯರ್ ಗೊತ್ತಾಗ್ತದೆ. ಅಭಿರಾಮ್ಜಿ ಅವರು ಬಂದ ಕಸಿಂದ ಎಲ್ಲ ಸರ್ವೆ ಮಾಡಿದ್ದಾರೆ ಸರ್. ಮಾಡಿದ್ರು ಇದು ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ನಾಲಾಗ ಇದೆ, ಅವನು ಸುಮ್ಮನೆ ಹೇಳ್ತಾನೆ ಸರ್, ಆ ಕಡೆ ಇದೆ ಈ ಕಡೆ ಇದೆ. ಅವ್ರು ಸರ್ವೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ನಗರದ ಪಾಪನಾಶ ಶಿವಲಿಂಗ ದೇವಸ್ಥಾನದ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಭಕ್ತರು ಶ್ರಾವಣ ಮಾಸ ಸೋಮವಾರ ಕಾವಡ ಯಾತ್ರೆಯನ್ನ ನಡೆಸಲಾಯಿತು. ಭಾಲ್ಕಿ ತಾಲೂಕಿನ ಗಾಯಮುಖ ದೇವಸ್ಥಾನದಲ್ಲಿ ಮಡಿಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಬಿಂದಿಗೆಗಳಲ್ಲಿ ಪವಿತ್ರ ನೀರನ್ನು ಸಂಗ್ರಹಿಸಿ ಕಟ್ಟಿಗೆಯ 2 ಭಾಗಕ್ಕೆ ಕಟ್ಟಿಕೊಂಡು ಬೀದರ್ ಭಾಲ್ಕಿ ಹೆದ್ದಾರಿಯ ಮೂಲಕ ನೃತ್ಯದೊಂದಿಗೆ ಹೆಜ್ಜೆ ಹಾಕಿದರು. ಪವಿತ್ರ ನೀರಿನಿಂದ ಪಾಪನಾಶ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಯಾತ್ರೆಯನ್ನ ಕೊನೆಗೊಳಿಸಿದರು. ಶಸ್ತ್ರಚಿಕಿತ್ಸೆಯ ಮೂಲಕ ಗ್ಯಾಸ್ಟ್ರೋಸಿಸಿಸ್ ತೊಂದರೆಯಿಂದ ಜನನವಾದ ಹಸುಗೂಸನ್ನ ವೈದ್ಯರು ಗುಣಮುಖರಾಗಿಸಿದ ಅಪರೂಪದ ಘಟನೆಯೊಂದು ಬೀದರ್ ನಗರದಲ್ಲಿ ಜರುಗಿದೆ. 2 ವಾರದ ಹಿಂದೆ ಜನನವಾದ ನವಜಾತ ಶಿಶು ಗ್ಯಾಸ್ಟ್ರೋಸಿಸ್ ಎಂಬ ತೊಂದರೆ ಇರುವಂತಹ ಹಿನ್ನೆಲೆ ಬೀದರ್ನ ದ್ವಾರಕಾ ಆಸ್ಪತ್ರೆಗೆ ದಾಖಲಾಗಿದ್ರು. ಹೊಟ್ಟೆ ಮೇಲಿನ ಚರ್ಮ ಸರಿಯಾಗಿ ಬೆಳೆಯದ ಅಪರೂಪ ಘಟನೆಯನ್ನ ಗಮನಿಸಿದ ದ್ವಾರಕಾ ಆಸ್ಪತ್ರೆಯ ವೈದ್ಯರು ವಿಶೇಷ ಮುತುವರ್ಜಿಯನ್ನು ವಹಿಸಿ ಕಲಬುರಗಿಯಿಂದ ತಜ್ಞರನ್ನ ಕರೆತಂದು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಮಗುವನ್ನ ಬದುಕುಳಿಯುವಂತೆ ಮಾಡಿದ್ದಾರೆ. ನಾರ್ಮಲ್ ಡೆಲಿವರಿ ಆಗಿತ್ತು. ಡೆಲಿವರಿ ಆದ ತಕ್ಷಣ ಈಗ ಪೀಡಿಯಾಟ್ರಿಷಿಯನ್ ಅಟೆಂಡ್ ಆಗಿ ನೋಡ್ಕೊಂಡು ಏನಾಗಿತ್ತು ಪ್ರಾಬ್ಲಮ್ ಅಂದರೆ ಅದು ಹೊಟ್ಟೆ ಮೇಲ್ಗಡೆಯಿಂದ ಚರ್ಮ ಅಂಶ ಬೆಳೆದಿರಲಿಲ್ಲ ಸರಿಯಾಗಿ. ಹಾಗಾಗಿ ಹೊಟ್ಟೆ ಒಳಗಡೆಯಿಂದ ಕರಳು, ಲಿವರು, ಕಿಡ್ನಿ ಇವೆಲ್ಲ ಹೊರಗಡೆ ಬಂದಿತ್ತು. ಅದಕ್ಕೋಸ್ಕರ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ ತಕ್ಷಣ ಇದು ಈ ಕಂಡೀಷನ್ಗೆ ಗ್ಯಾಸ್ಟ್ರೋಸೈಸಿಸ್ ಅಂತಾರೆ ಮೆಡಿಕಲ್ ಟರ್ಮ್ನಲ್ಲಿ. ಆ ಥರ ಡಯಾಗ್ನೋಸಿಸ್ ಮಾಡಿಬಿಟ್ಟು ಅಟೆಂಡರ್ ಹತ್ರ ಕೌನ್ಸಿಲಿಂಗ್ ಮಾಡಿದ್ದೀವಿ. ಈ ಥರ ಪ್ರಾಬ್ಲಮ್ಮು ಉಳಿಯೋ ಚಾನ್ಸಸ್ ಕಡಿಮೆ ಇರುತ್ತೆ, ಇವು ಏನಾರ ಸಪೋರ್ಟ್ ಕೊಟ್ಟರೆ ನಾವು ಪ್ರಯತ್ನ ಮಾಡಿ ನೋಡ್ಬೋದು. ಇದನ್ನು ಇನಿಷಿಯಲ್ ಅದು ಹೇಳಿದ್ದು ಅವ್ರಿಗೆ, ನಾನು ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ, ಈ ಥರ ಕೇಸಸ್ ಉಳಿಯೋಂಗಿಲ್ಲ, ಸೊ ಪ್ರಯತ್ನ ಮಾಡಿ ನೋಡೋಣ ಅಂತ ಹೇಳಿದ್ಮೇಲೆ ಅವರು ಅಟೆಂಡರ್ ಇಲ್ಲ ಸರ್ ನಾವು ಮಾಡೋಣ ಅಂತ ಅವರು ಸಪೋರ್ಟ್ ಕೊಟ್ಟಿದ್ದರು. ಆಮೇಲೆ ಡಾಕ್ಟರ್ ಶರಣ್ ಗುಬ್ಬಿ ಅಂತ ಇವರು ಸಣ್ಣ ಮಕ್ಕಳದು ಸರ್ಜನ್ ಸ್ಪೆಷಲಿಸ್ಟು, ಅವರಿಗೆ ಮತ್ತೆ ಮಾತಾಡಿಸಿ ಅವ್ರಿಗೆ ಕರ್ಕೊಸ್ಬಿಟ್ಟು ಫುಲ್ ಟೀಮ್ ಆಗಿ ಮತ್ತು ಸರ್ಜರಿ ಮಾಡಿದ್ವಿ. ಸರ್ಜರಿ ಮಾಡಿ ಅದೇನು ಹೊರಗಡೆ ಏನು ಬಂದಿದ್ವಲ್ಲ ಎಲ್ಲ ಒಳಗಡೆ ಹಾಕಿಬಿಟ್ಟು ಒಂದು ಸೂಚನೆ ಮಾಡಿಬಿಡ್ತಾರೆ. ಮಾಡಿಬಿಟ್ಟು ನೆಕ್ಸ್ಟ್ ಓವರ್ 10 to 11 ಡೇಸು ಮಗುಗೆ ನಾವು ಫ್ಲೂಯಿಡು, ಗ್ಲೂಕೋಸು ಮತ್ತು ಹಾಲಲ್ಲಿ ಏನಿರುತ್ತೆ ಪ್ರೋಟೀನ್ ಅಂಶ ಅವೆಲ್ಲ ಹೊರಗಡೆಯಿಂದ ಕೊಡ್ತೀವಿ, ಸೊ ದಟ್ ಸಪೋರ್ಟ್ ಬರಲಿ ಅಂತ. ಅದೆಲ್ಲ ಕೊಟ್ಟಾದಮೇಲೆ ಕರಳು ಯಾವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಆವಾಗ ಮತ್ತೆ ಹಾಲು ಶುರು ಮಾಡ್ತೀವಿ. ಸ್ಲೋ ಆಗಿ ಹಾಲು ಫುಲ್ ಮಾಡಿಬಿಟ್ಟು ಆಮೇಲೆ ಮದರ್ ಹತ್ರ ಫೀಡ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ. ಯೂಶಲಿ ಈ ಥರ ಕೇಸಸ್ ಉಳಿಯಂಗಿಲ್ಲ. ಅದೇ ಹೇಳ್ತೀನಿ, ಸ್ಟಾರ್ಟಿಂಗ್ ಹೇಳಿದೆ ನಮಗೆ ಈ ಥರ ಕೇಸಸ್ ಯೂಶಲಿ ಉಳಿಯಂಗಿಲ್ಲ. ಸೊ ಫಸ್ಟ್ ಟರ್ಮಿನಾಲಜಿ ಅಟೆಂಡರ್ಗೆ ಹೇಳಿದ್ದು ಅದೇ ಸೇಮ್, ಇದು ತುಂಬ ರೇರ್ ಕೇಸಸ್ಸು, ಇದು ಉಳಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ಇವನ್ ನಾವು ಟ್ರೈ ಮಾಡಿದ್ರು ನಮಗೆ ಮಿನಿಮಮ್ ಒಂದು 3 weeks ಬೇಕಂತ ಹೇಳ್ತೀವಿ. ಸೊ ಹಂಗಾಗಿ ಅವ್ರು ಸಪೋರ್ಟ್ ಮಾಡಿದ್ಮೇಲೆ ನಾವು ತೊಗೊಂಡ್ವಿ. ಯಾಕಂದರೆ ಯಾವುದೇ ಪೇರೆಂಟ್ಸ್ಗೆ ಸಪೋಸ್ ನೀವು ಆಪ್ರೇಷನ್ ಮಾಡಿದ್ರಿ 10-12 ದಿನ ಹಾಲೇ ಕೊಡತ್ತಿಲ್ಲ ಅಂದರೆ ಅಬ್ವಿಯಸ್ಲಿ ಅವ್ರಿಗೆ ತಲೆಗೆ ಬರುತ್ತೆ ಈಗೇನಪ್ಪ ಇದ್ರಲ್ಲಿ ಮಾಡಿ ಏನು ಯೂಸ್ ಅಂತ ಹಂಗಿರುತ್ತೆ. ಬಟ್ ಪೇರೆಂಟ್ಸ್ ಸಪೋರ್ಟ್ ಮಾಡಿ. ಡಾಕ್ಟರ್ ವಿನೋದ್ ಗೋರ್ನಾಳೆ ಅಂತ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.